ಒಂದು ಇಡೀ ಯೂನಿವರ್ಸಿಟಿ ಮಾಡೋಕ್ಕಾಗದಿರೋ ಕೆಲಸನ ಒಂದು 10 ಪೇಜ್ಗಳದ್ದು ಪುಸ್ತಕ ಮಾಡಿಬಿಡ್ಬೋದು. ಗೊತ್ತಿಲ್ಲ ನಮಗೆ ಆ ಭಾಷೆನ ನಾವು ಮನಃಪೂರ್ವಕವಾಗಿ ಬಾಯಿ ತುಂಬ ಆಡದೇ ಇದ್ದರೆ ಆ ಭಾಷೆಗೆ ನಾವು ಸತ್ತಂಗೆ ಬಿಟ್ಟರೆ ಪ್ರಮುಖವಾದ ಪಾತ್ರ ನಿರ್ವಹಿಸ್ತವೆ. ಕೆಲವು ಪುಟಗಳು ಒಬ್ಬ ಮನುಷ್ಯನ ಬದುಕನ್ನೇ ಬದಲಾಯಿಸ್ಬಿಡ್ತವೆ, ಹೇಳೋಕ್ಕಾಗೋದಿಲ್ಲ. ಅದ್ರ ಬಾಡಿ ಬದುಕೋದಕ್ಕೆ ನಿರ್ಧರಿಸಿ ಯಾವುದೋ ಕಾಲ ಇತ್ತು. ಈ ಡಿಗ್ರಿ ಮಾಡ್ಬೇಕಾರೆಲ್ಲ ತಿಳಿದೇಶಿಗೆ ಮುಮ್ಮೈದು ಕಳೆಮಿ ರೂಢು ವರ್ಣ ಶ ವಿಸರ್ಗ ಮೊತ್ತಮ 47 ಆಯ್ತಳೆ ಅಚ್ಚ ಕನ್ನಡಕ್ಕೆ ಕ್ರಮದಿ. ಕನ್ನಡದ ಸಭೆ ಎಲ್ಲಿ ತುಂಬ್ಕೋತವೆ ಒಂದು ದೊಡ್ಡ ಹಿತ ಸಿಗುತ್ತೆ ಮನಸ್ಸಿಗೆ. ಒಬ್ಬ ಇದ್ದಾರೆ. ಅದಕ್ಕೆ ಕಾಮನ್ ಆಗಿಬಿಟ್ಟಿದೆ ಕನ್ನಡ. ಎಲ್ಲ ಕಡೆ ಇಂಗ್ಲೀಷ್ ಹಾವಳಿ, ಎಲ್ಲ ಕಡೆ ಪರಭಾಷೆ ಹಾವಳಿ. ಭಾಷೆ ಅನ್ನೋದಕ್ಕೂ ಕಷ್ಟ, ಭಾಷೆ ಆ ರೇಂಜಿಗೆ ಏನೇನೋ ನಡೀತಿದ್ದಾವೆ. ಬಟ್ ಎಲ್ಲದೂ ಕನ್ನಡವೇ, ಯಾವುದೂ ತಪ್ಪಲ್ಲ. ಈ ಕನ್ನಡ ಉಳಿಯಲ್ಲ, ಕನ್ನಡ ಎತ್ತಲಾಗಿ ಹೊಂಟಿದೆ. ಕನ್ನಡ ಉಳಿಸೋದು ಹೆಂಗೆ, ಈ ಥರದ್ದು ಸುಮಾರು ಕಡೆ ಚರ್ಚೆಗಳು ಕೇಳ್ಪಡ್ತವೆ. ತುಮಕೂರು ದಾಟಿದರೆ ನೆಟ್ಟಿಗೆ ಇದೆ ಕನ್ನಡ, ನನಗೆ ಗೊತ್ತಿದ್ದೇನೆ. ಈ ನಗರೀಕರಣದ ಹೊಡೆತಕ್ಕೆ ಹಾಗೆ ಅನಿಸುತ್ತೆ, ಹಾಗೆ ಭಾಸ ಆಗುತ್ತೆ. ಬಿಟ್ಟರೆ ಕನ್ನಡ ಅದ್ರ ಪಾಡಿಗೆ ಅದು ಸುಪುಷ್ಟವಾಗಿದೆ. ಕನ್ನಡ ಅದ್ರ ಪಾಡಿಗೆ ಅದು ಬಾಳಿ ಬದುಕೋದಕ್ಕೆ ನಿರ್ಧರಿಸಿ ಯಾವುದೋ ಕಾಲ ಇತ್ತು. ಅದಕ್ಕೇನೂ ತೊಂದರೆ ಇಲ್ಲ, ಅದಕ್ಕೆ ಸಾವಿರೋದಿಲ್ಲ. ಆ ಭಾಷೆನ ನಾವು ಮನಃಪೂರ್ವಕವಾಗಿ ಬಾಯಿ ತುಂಬ ಆಡದೇ ಇದ್ದರೆ ಆ ಭಾಷೆಗೆ ನಾವು ಸತ್ತಂಗೆ ಬಿಟ್ಟರೆ ಆ ಭಾಷೆಗೆ ಅದು ಓದಲ್ಲಿ ಬಂದಲ್ಲಿ ಈ ಎಸ್ಪೆಷಲಿ ನವಂಬರ್ ಬಂದಾಗ ಇದೊಂದು ಅನ್ನೆಸೆಸರಿ ಕಾಳಜಿ ಅನ್ಸುತ್ತೆ. ಅದ್ರ ಪಾಡಿಗೆ ಚೆನ್ನಾಗಿದೆ, ನಾವೇ ನೆಟ್ಟಾಗಿ ಮಾತಾಡಲ್ಲ ಕನ್ನಡ. ಸೊ ಸುಧಮ್ನವ್ರು ತುಂಬ ಕರೆಕ್ಟಾಗಿ ಹೇಳಿದರು, ಕನ್ನಡದಲ್ಲಿ ಮಾತಾಡಿ, ಕನ್ನಡಿಗರ್ತಾನೆ ಕನ್ನಡದಲ್ಲಿ ಮಾತಾಡಿ ಅನ್ನೋದು ಹೇಳೋದು ನಾವು ಅಭ್ಯಾಸ ಮಾಡ್ಕೋಬೇಕು. ಈಗ ಪುಸ್ತಕಗಳ ವಿಷಯಕ್ಕೆ ಬಂದರೆ ಎಷ್ಟೋ ಪ್ರಮುಖವಾದ ಪಾತ್ರ ನಿರ್ವಹಿಸ್ತವೆ. ಕೆಲವು ಪುಟಗಳು ಒಬ್ಬ ಮನುಷ್ಯನ ಬದುಕನ್ನೇ ಬದಲಾಯಿಸ್ಬಿಡ್ತವೆ, ಹೇಳೋಕ್ಕಾಗೋದಿಲ್ಲ. ನನ್ನ ಬಾಲ್ಯದಲ್ಲಿ ನನಗೆ ಗಂಗಕ್ಕವರು ಅಂತ ಸುಧಾಮೂರ್ತಿ ಮೇಡಮ್ ಮಾತಾಡ್ತಿರ್ಬೇಕಾದ್ರೆ ನಾನು ಗಂಗಕ್ಕನವ್ರನ್ನೇ ನೆನಪಾಗ್ತಿತ್ತು. ಒಂದು ತೆಂಗಿನ ಕಟ್ಟಿಲಿ ನಾಲ್ಗೆ ಹೊಡಿತಿದ್ರು. ಒಂದು ದಿವಸ ಸಂಯುಕ್ತ ಕರ್ನಾಟಕದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇನೋ ಬಂದಿತ್ತು. ಇದನ್ನು ಹೇಳಬೇಕೆಲ್ಲರೂ, ಅಭಿವೃದ್ಧಿ ಪ್ರಾಧಿಕಾರ 3 ಮಹಾಪ್ರಾಣ ಇದ್ದಾವೆ. ಅದು ನಮ್ಗೆ ಆ ವಯಸ್ಸಿಗೆ ಒಂದು ಅನುಮಾನ, ಅದನ್ನು ಅಭಿ ಅಂದರೆ ಏನು ತಪ್ಪು, ಅಭಿನೇ ಯಾಕನ್ಬೇಕು, ಅದಿದೆ, ಅದನ್ನು ಕಲಿಬೇಕು. ಹೇಳಲಿಲ್ಲ ಅಂದರೆ ನಾಲಿಗೆ ಹೊಡೆಯೋದು. ಪ್ರತಿಯೊಬ್ಬ ವಿದ್ಯಾರ್ಥಿ ಹೊಡಿತಿದ್ರು ಗಂಗಕ್ಕನವರು. ಆಮೇಲೆ ಅದು ಅವ್ರು ಹಾಕಿದ ಒಂದು ಮೆಟ್ಲು ನನ್ನ ಡಿಗ್ರಿಯಲ್ಲಿ ಈ ಬದುಕು ಪೂರ್ತಿ ಹ್ಯಾಕೆ ಕಾಪಾಡಿದೆ ಅಂದರೆ ಕನ್ನಡದ ಫೌಂಡೇಶನ್. ಈ ಡಿಗ್ರಿ ಮಾಡ್ಬೇಕಾರೆಲ್ಲ ತಿಳಿದೇಶಿಗೆ ಮುಮ್ಮೈದು ಕಳೆಮಿ ರೂಢು ವರ್ಣ ಶ ವಿಸರ್ಗ ಮೊತ್ತಮ 47 ಆಯ್ತಳೆ ಅಚ್ಚ ಕನ್ನಡಕ್ಕೆ ಕ್ರಮದಿ. ಕೇಶಿರಾಜನನ್ನು ಚಂಪು ಕಾವ್ಯದಿಂದ ಹಿಡಿದು ಸಮೂಲಾಗ್ರವಾಗಿ ಓದೋದಕ್ಕೆ ನಮ್ಮ ಗಂಗಕ್ಕ ಟೀಚರೇ ಕಾರಣ. ಅದೊಂದು ಬುದ್ಧಿ ತಿಳಿಯೋ ಟೈಮಿಗೆ ನಾವು ಮಕ್ಕಳ ತಲೆಗೆ ಏನು ಬೀಳ್ತೀವಿ, ಒಂದು ಪುಸ್ತಕ ಕೊಡಿಸೋದ್ರಿಂದ ಮಕ್ಕಳ ತಲೆಗೆ ನಾವು ಏನನ್ನೋ ಒಂದು ಇಡೀ ಯೂನಿವರ್ಸಿಟಿ ಮಾಡೋಕ್ಕಾಗದಿರೋ ಕೆಲಸನ ಒಂದು 10 ಪೇಜ್ಗಳದ್ದು ಪುಸ್ತಕ ಮಾಡಿಬಿಡ್ಬೋದು. ಗೊತ್ತಿಲ್ಲ ನಮಗೆ. ಒಂದು ದಿವಸ ನನ್ನ ಮಕ್ಕಳಿಗೆ ನಾನು ಒಂದಿಷ್ಟು ಪುಸ್ತಕಗಳ ರಾಶಿ ತಂದು ಕೊಟ್ಟಿದ್ದೆ. ನಾನು ಓದಬೇಕು ಅಂತ ತೊಗೊಂಡಿದ್ದು, ಪುರ್ಸೊತ್ತಿಲ್ಲ ಅನ್ನೋದೊಂದು ಕಾರಣ ಬಂದ್ಬಿಡುತ್ತೆ ಈ ಕೆಲಸದಲ್ಲಿದ್ದಲ್ಲಿ. ಅದು ಯಾವ ಮಾಯದಲ್ಲಿ ಅವೆರಡು ಮಕ್ಕಳು ಓದೋಕ್ಕೆ ಶುರು ಮಾಡಿದ್ವು. ಇವಾಗ ಅಲ್ಲಿ ಸುಧಮ್ನವ್ರು ಸುಮಾರು ಪುಸ್ತಕಗಳಿದ್ದಾವೆ. ನನ್ನ 2ನೇ ಮಗಳು ಮತ್ತು ದೊಡ್ಡ ಮಗಳು ಯಾವುದೋ ಪುಸ್ತಕ ಭಂಡಾರಕ್ಕೆ ತಾವೇ ಹುಡ್ಕೊಂಡು ಹೋಗಿ ಅವರ ಸಮಗ್ರ ಕೃತಿಗಳನ್ನು ತಂದು ಓದಿ, ನಾನು ಬೆಳಗ್ಗೆ ಇಲ್ಲಿ ಹೊರಟಿದ್ದೀನಿ, ಅವ್ರು ಬರ್ತಾರೆ ಅಂದಿದ್ದಕ್ಕೆ ಹುಡ್ಕೊಂಬಂದಿದ್ದಾರೆ. ಇಲ್ಲೆಲ್ಲ ಕೂತಿದ್ದು. ಅದು ಗೊತ್ತಾಗೋದಿಲ್ಲ ನಮಗೆ. ಅದು ಯಾವ ಮೂಮೆಂಟಿಗೆ ಒಬ್ಬರಲ್ಲಿ ಸಾಹಿತ್ಯಾಸಕ್ತಿ ಹುಟ್ಟುತ್ತೆ. ಆಮೇಲೆ ಸಾಹಿತಿಗಳು ಸಮಾಜನ ಎರ್ರಬಿರಿ ರಿಪೇರಿ ಮಾಡೋಕ್ಕೆ ಜವಾಬ್ದಾರಿ ಹೊತ್ತೇನೋ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಆಗೋದಿಲ್ಲ. ಯಾಕಂದರೆ ಪ್ರಪಂಚದ ಇದುವರೆಗಿನ ಎಲ್ಲ ಬರಹಗಾರರನ್ನು ಒಂದು ಕಡೆ ಗುಡ್ಡೆ ಹಾಕಿ, ಎಕ್ಸಿಸ್ಟಿಂಗ್ ಮತ್ತು ಫ್ಯೂಚರ್ ಬರಹಗಾರರನ್ನು ಗುಡ್ಡೆ ಹಾಕಿದರೆ ನನ್ನ ಪ್ರಕಾರ ಅದು 50,000 ಜನಸಂಖ್ಯೆ ದಾಟೋದಿಲ್ಲ. ಅಷ್ಟೇ ಜನ ಇರೋದು. ಆದರೆ ಪ್ರಪಂಚದ ಲೋಕದ ಜನಸಂಖ್ಯೆ ತುಂಬ ದೊಡ್ಡದು, ಆದರೆ ಓದುಗರೇ ಜಾಸ್ತಿ ಇರೋದು. ಎಲ್ಲ ಓದುಗರು ಪ್ರಜ್ಞಾವಂತರಾಗಿ ಏನೋ ದೊಡ್ಡ ಇದನ್ನು ಮಾಡಿಬಿಡೋದಿಲ್ಲ. ಒಬ್ಬ ಓದುಗನ ಹುಟ್ಟಾಕಿ ನಾವು
ನಮ್ಮ ಆನಂದಕ್ಕೇನೋ ಬರಿತೀವಿ, ನಮ್ಮ ಖುಷಿಗೇನೋ ಬರಿತೀವಿ. ಅದು ಯಾರೋ ಒಬ್ಬನ್ನ ರೆಡಿ ಮಾಡುತ್ತೆ. ಅವನು ಎಲ್ಲಿರ್ತಾನೆ ನಮಗೆ ಗೊತ್ತಾಗಲ್ಲ. ಎಷ್ಟೋ ಜನ ನಿಮ್ಮ ಓದುಗರು ನಿಮಗೆ ಸಿಕ್ಕೋದೇ ಇಲ್ಲ. ಅವ್ರು ನೀವು ಬರೆದು ನಿಮ್ಮ ಆನಂದಕ್ಕೆ, ನೀವೊಂದು ಸಮಾಜಕ್ಕೆ ಒಂದು ಕಥೆಯನ್ನು ಹೇಳಿದ್ದನ್ನ ಕೇಳಿ ಅಥವಾ ಓದಿ ಅವನು ಏನೋ ಮಾರ್ಪಾಡಾಗಿರುತ್ತೆ ಅವರಲ್ಲಿ. ಅದಕ್ಕಿಂತ ದೊಡ್ಡದು ಇನ್ನೊಂದೇನೂ ಇಲ್ಲ. ಯಾವುದೋ ಒಂದಿಷ್ಟು ಪುಟಗಳು ಒಬ್ಬ ವ್ಯಕ್ತಿಯ ಇಡೀ ಬದುಕನ್ನು ಡಿಸೈಡ್ ಮಾಡಿಬಿಡುತ್ತೆ. ಆ ವ್ಯಕ್ತಿಯಿಂದ ಸಾವಿರಾರು ಜನ ಮತ್ತೆ ಅವ್ರ ಬದುಕುಗಳು ಉದ್ಧಾರ ಆಗ್ಬೋದು. ಅದು ಸಾಹಿತ್ಯ ತುಂಬ ಡೀಪ್ ಆದ